ಆತ್ಮೀಯರೇ ನಮಸ್ಕಾರ. ನಮ್ಮ ಕುರ್ಚಿ ಮತಕ್ಷೇತ್ರದ ಶಾಸಕರಾದಂಥ ಅಭಿವೃದ್ಧಿ ಹರಿಕಾರರು, ಬಡವರ ಬಂಧು, ರೈತರ ಕಣ್ಮಣಿ ಆದಂಥ ಮಹೇಶಣ್ಣ ತಮ್ಮಣ್ಣವರು ಅವರ ಸಹಕಾರದಿಂದ ಅವರ ಅನುಪಸ್ಥಿತಿಯಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ನಮ್ಮ ನೀರ್ಲುಕುಡಿಯಲ್ಲಿ ಮುಗುಳುಕೋಟೆ ಪಟ್ಟಣದ ನೀರ್ಲುಕುಡಿಯಲ್ಲಿ ದೊಡ್ಡದಾದ ಸಮಸ್ಯೆ ಏನಪ್ಪ ಅಂತಂದ್ರೆ ಸ್ವತಂತ್ರ ಸಿಕ್ಕು 70-75 ವರ್ಷ ಆದರೂ ಸರ್ಕಾರದ ಯೋಜನೆಗಳು ಕೂಡ ಇಲ್ಲದಂಥ ಈ ಸ್ಥಳದಲ್ಲಿ ಇವತ್ತು 4 ಕೋಟಿ ರೂಪಾಯಿ ಅನುದಾನ ಕೊಟ್ಟು ಇವತ್ತು ಈ ರೋಡನ್ನು ಆಗಬೇಕು, ಈ ಹಳ್ಳದ ಬಾಜು ಒಂದು ತಡಗೋಡಿ ನಿರ್ಮಾಣ ಆಗಬೇಕಂತೇಳಿ 4 ಕೋಟಿ ರೂಪಾಯಿ ಅನುದಾನ ಕೊಟ್ಟು ಈ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿತ್ತು. ನೋಡ್ಬೋದು, ವೀಕ್ಷಣೆ ಮಾಡ್ಬೋದು ಎಲ್ಲರೂ. ಯಾಕಂತಂದ್ರೆ ಇಂಥ ಯೋಜನೆಗಳನ್ನು ಇವತ್ತು ಸುಮಾರು 7-8 ಹಳ್ಳಿಗಳಿಗೂ ಹೋಗುವಂಥ ಮಾರ್ಗ ಇರುವಂಥ ಹಳ್ಳಿ ಸುಮಾರು 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗ್ಯಾಪ್ ಇರೋದ್ರಿಂದ ಸಾಕಷ್ಟು ಹೊಂದಿರುವಂಥ ಶಾಸಕರಾಗಿರ್ಬೋದು, ಹಲವಾರು ರಾಜಕೀಯ ಮುಖಂಡರು ಇವರಿಂದ ಮಾಡ್ತೀನಿ ಆಶ್ವಾಸನೆ ಮಾತ್ರ ಕೊಟ್ಟರು. ಇವತ್ತು ಇವರು ಶಾಸಕರು ಬಂದ ಬಳಿಕ ಪ್ರಪ್ರಥಮ ಬಾರಿಗೆ ಈ ಕೆಲಸವನ್ನು ಕೈಗೆ ತಗೊಂಡ್ರು. ಯಾಕಂತಾರೆ ಬಂದು ನೋಡಿಕೆಸಿಂದ ಇಲ್ಲಿ ಶಾಲಾ ಮಕ್ಕಳಿಗೆ, ರೈತರಿಗೆ, ಎಲ್ಲರಿಗೂ ಹಲವಾರು ಗ್ರಾಮಸ್ಥರಿಗೆ ಸಮಸ್ಯೆ ಆಗತ್ತಂತೆ ಮನಗಂಡು ಶಾಸಕರ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಹೋಗಿ ಅವ್ರ ಕಡೆ ಮುಂದೆ ಕೂತು ಈ ಶಾಸಕರ ಅನುದಾನವನ್ನು ತಂದುಕೊಟ್ಟು ಈ ಗ್ರಾಮಸ್ಥರಿಗೆ ಅನುಕೂಲ ಆಗಲಿ ಅಂತ ಹೇಳಿದರು. ಇದನ್ನೊಮ್ಮೆ ವೀಕ್ಷಣೆ ಮಾಡ್ಬೋದು. ಯಾಕಂತಂದ್ರೆ ಇಂಥ ಕೆಲಸ ನಮ್ಮ ಕುರ್ಚಿ ಮತಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ದೊಡ್ಡ ಅನುದಾನದಲ್ಲಿ ಆಗ್ತಾ ಇರುವಂಥ ಕೆಲಸ. ಅದಕ್ಕೆ ಈ ನಮ್ಮ ಅಭಿವೃದ್ಧಿ ಹರಿಕಾರದಂಥ ರೈತರ ಕಣ್ಮನೆ ಶಾಸಕರನ್ನು ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಇಂಥ ಕೆಲಸಗಳನ್ನು ಸಾಕಷ್ಟು ಕೆಲಸಗಳು ಆಗತ್ತವು. ಎಲ್ಲರೂ ಸಹಕರಿಸೋಣ, ಅವರಿಗೆ ಶಾಸಕರಿಗೆ ಇನ್ನೂ ಮುಂದೆ ಬಲವನ್ನು ತುಂಬೋಣ. ಇಂಥ ಕೆಲಸಗಳನ್ನು ನಾವು ನೀವೆಲ್ಲರೂ ಕೂತ ಮಾಡ್ಕೊಳ್ಳೋಣ. ಅದಕ್ಕೆ ನೀವೆಲ್ಲ ಇಲ್ಲಿ ಬಂದು ನೋಡ್ಬೋದು. ಈಗಾಗಲೇ ನಮ್ಮ ಕಾಂಟ್ರಾಕ್ಟರ್ ಆದಂಥ ಗುತ್ತಿಗೆದಾರಂಥ ಕೊಂಗಲಿ ಅವರು ಇದನ್ನು ಕೆಲಸ ಮಾಡ್ತಾರೆ. ಭಾಳ ಅಚ್ಚುಕಟ್ಟೆ ಕೆಲಸ ಮಾಡ್ತದೆ. ಯಾರು ರೈತರಿಗೂ ಅನಾನುಕೂಲ ಆಗಬಾರ್ದು, ಯಾವ ಗ್ರಾಮಸ್ಥರಿಗೂ ಅನಾನುಕೂಲ ಆಗಬಾರ್ದು. ಈಗಾಗಲೇ ಇಲ್ಲಿ ನಮ್ಮ ರಸ್ತೆ ಬಾಜು ಏನಪ್ಪ ಅಂತಂದ್ರೆ ಶಾಲೆ ಮಕ್ಕಳ ಬಸ್ಗಳು ಭಾಳ ಸುಸಜ್ಜಿತವಾಗಿ ಬಸ್ಗಳು ಹೊಂಟಿದ್ದಾವೆ. ಆಗ ಬಸ್ಗಳು ಹೋಗಕ್ಕೆ ಬರ್ತಿಲ್ಲ, ದನಕರುಗಳು ಹೋಗಕ್ಕೆ ಬರ್ತಿರ್ಕಿಲ್ಲ. ಯಾಕಂದ್ರೆ ಹಳದಲ್ಲಿ ಬಿದ್ದು ದನಕರುಗಳು ಸಾವನ್ನಪ್ತಾ ಇತ್ತು, ಬಸ್ಗಳು ಪಲ್ಟಿ ಆಗ್ತಾಯಿತ್ತು. ಏನೂ ಇಲ್ಲ. ಈಗ ಭಾಳ ಸುಗಮವಾಗಿ ಪ್ರಗತಿಯಲ್ಲಿ ಕೆಲಸ ನಡೆದೈತಿ. ಇನ್ನೂ ಕೆಲಸ ಮುಗಿದ ಬಳಿಕ ಶಾಸಕರನ್ನು ಕರ್ಕೊಂಬಂದ ನಾವು ಇಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡಿ ಅದನ್ನು ಉದ್ಘಾಟನೆಯನ್ನು ಮಾಡ್ಬೇಕಂತ ಇಟ್ಟಿದ್ವಿ. ಆ ಕಾರಣಕ್ಕಾಗಿ ಈ ನಮ್ಮ ಶಾಸಕರಿಗೆ, ನಮ್ಮ ಕುರ್ಚಿ ಮತ ಶಾಸಕರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಮಹೇಶಣ್ಣ ತಮ್ಮಣ್ಣವರವರಿಗೆ, ಕುರ್ಚಿ ಮತಕ್ಷೇತ್ರದ ಶಾಸಕರಾದ ಮಹೇಶಣ್ಣ ತಮ್ಮಣ್ಣವರವರಿಗೆ, ರೈತರ ಕಣ್ಮಣಿ ಮಹೇಶಣ್ಣ ತಮ್ಮಣ್ಣವರವರಿಗೆ, ಬಡವರ ಬಂಧು ಮಹೇಶಣ್ಣ ತಮ್ಮಣ್ಣವರವರಿಗೆ, ಅಭಿವೃದ್ಧಿ ಹರಿಕಾರದ ಮಹೇಶಣ್ಣ ತಮ್ಮಣ್ಣವರವರಿಗೆ ನಮಸ್ಕಾರ. ನಮ್ಮ ಕುರ್ಚಿ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಮುಗುಳುಕೋಟೆ ಪಟ್ಟಣದ ನೀರ್ಲುಕುಡಿ ಅಲ್ಲಿ ಮರಾಕುಡಿಗೆ ಹೋಗುವಂಥ ಒಂದು ಕಾಲುವೆಗೆ ನಮ್ಮ ಶಾಸಕರಲ್ಲಿ ಕೇಳಿಕೊಂಡಾಗ ಈ ರೈತರಿಗೆ ಅನುಕೂಲ ಆಗಬೇಕು, ನೀರು ಕುಡಿಯಲು ಮತ್ತು ದನಕರುಗಳಿಗೆ ನೀರಾಗಿರ್ಬೋದು, ನಮ್ಮ ಹೊರಗಡೆ ಗದ್ದೆಗಳಿಗೆ ನೀರು ಹಾಸಕ್ಕಾಗಿರ್ಬೋದು. ಒಂದು ಸರಿಯಾಗಿ ಭಾಳ 20 ವರ್ಷದಿಂದ ಕೆನಾಲ್ ಹದಗೆಟ್ಟೈತಿ, ದುರಸ್ತಿ ಆಗೈತಿ. ಕೆನಾಲನ್ನು ನಾವು ಒಂದು ಸ್ವಲ್ಪ ಕೆಲಸವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಕೇಳ್ಕೊಂಡಾಗ 3 ಕೋಟಿ ರೂಪಾಯಿ ಅನುದಾನ ಕೊಟ್ಟು ಮತ್ತು ನೀರ್ಲುಕುಡಿ ಗ್ರಾಮಕ್ಕಾಗಿರ್ಬೋದು, ನಂತರ ನಮ್ಮ ಮರಾಕುಡಿ ಗ್ರಾಮಕ್ಕೆ TLಂಡಕ್ಕೆ ಈ ಕಾಲುವೆ ಮುಖಾಂತರ ನೀರು ಹೋಗೈತಿ. ಆ ಕಾರಣಕ್ಕಾಗಿ ನಮ್ಮ ರೈತರಿಗೆ ಏನು ಬೇಕು, ಮೊದಲು ನೀರು ಬೇಕು, ಕರೆಂಟ್ ಬೇಕು, ರಸ್ತೆ ಬೇಕು. ಮೊದಲು ಶಾಸಕರು ನಮಗೆ ಆದ್ಯತೆಯನ್ನು ಕೊಟ್ಟಿದ್ರು, ರಸ್ತಾಕ್ಕೂ ಕೊಟ್ಟಿದ್ದರು. ನಂತರ ಈ ಕೆನಾಲ್ ನೀರಿಗೂ ಕೊಟ್ಟಿದ್ದರು. ಎಲ್ಲಿ ನಾವು ಸುತ್ತಮುತ್ತ ಕೆನಾಲ್ಗಳು ಅದಾವು, ಕೆನಾಲನ್ನ ಜೀರ್ಣೋದ್ಧಾರ ಮಾಡೋಕೆ ಸಾಕಷ್ಟು ಅನುದಾನ ಕೊಟ್ಟರು. ಅದೇ ರೀತಿಯಲ್ಲಿ ನಮ್ಮ ನೀರ್ಲುಕುಡಿ ಗ್ರಾಮದಲ್ಲಿ ಈ ಕಾಲುವೆಗೆ ನೀರು ಹಾಸ್ಕೊಳ್ಳೋಕೆ ಎಲ್ಲ ಗ್ರಾಮಕ್ಕೆ ಚಲೋ ಆಗಲಿ ಅಂತೇಳಿ 3 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಶಾಸಕರ ಇದಕ್ಕೆ ಭಾಳ ಸಹಕರಿಸಿದರು. ನಾವು ನೀರ್ಲುಕುಡಿ ಗ್ರಾಮಸ್ಥರ ಪರವಾಗಿ ರೈತರು ಎಲ್ಲರೂ ಕೂಡಿಕೊಂಡು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಧನ್ಯವಾದ.